ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀನಾದಿನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ದೇವಕಿ ಐಶುನ ನೋಡಿ ಕರ್ಮದೋಳೆ ಅಂತ ಹೇಳ್ತಾಳೆ. ಅಮ್ಮ ಎಂತದ ನಿಂಗೆ ಹುಚ್ಚಿಡ್ದಿದ್ಯಾ ಅಂತ ಐಶು ಕೇಳ್ತಾಳೆ. ಹೌದು, ನಂಗೆ ಹುಚ್ಚಿಡ್ದಿದೆ. ಅದು ಯಾವಾಗ ನೋಡಿದ್ರು ವ್ಲಾಗ್ ಅಂತ ಹೇಳಿ ಸಾಯ್ತಾ ಇರ್ತೀಯಲ್ಲ. ನಿಂಗೆ ಒಂದು ಮನೆ ಕೆಲಸ ಮಾಡ್ಲಿಕ್ಕೆ ಗೊತ್ತಿದ್ಯಾ? ಎಂತ ಸಹ ನಿಂಗೆ ಗೊತ್ತಿಲ್ಲ ಅಲ್ಲ. ಆ ವೇದ ನೋಡು ನಿಂಗೆ ಟಕ್ಕರ್ ಕೊಟ್ಕೊಂಡು ಓಡಾಡ್ತಾ ಇದ್ದಾಳೆ. ನೀನು ಯಾವಾಗ ನೋಡಿದ್ರು ಅದೆಂತದ ಟ್ವಿಟ್ಟರ್ ಅಂತೆ ವ್ಲಾಗ್ ಅಂತೆ ಅನ್ಕೊಂಡ್ ಮಾಡ್ಕೊಂಡಿದ್ಯಾ ಅಂತ ದೇವಕಿ ಬೈತಾ ಇರ್ತಾರೆ. ಅಷ್ಟ್ರಲ್ಲಿ ಜಯಣ್ಣ ಬಂದು ಎಂತ ಏನೋ ವೇದ ಟಕ್ಕರು ಅದು ಇದು ಅಂತ ಏನೋ ಹೇಳ್ತಾ ಇದ್ಯಾ, ಎಂತ ವಿಷಯ ಅಂತ ಜಯಣ್ಣ ಕೇಳ್ತಾರೆ. ನಮಸ್ಕಾರ, ಬರ್ಬೇಕು. ಅಲ್ಲ, ಬೇರೆ ಟೈಮ್ ನಲ್ಲಿ ಒಂದು ಸ್ವಲ್ಪ ಸಹ ನೆಟ್ವರ್ಕ್ ಇರುದಿಲ್ಲ. ಅದೇ ನನ್ನ ಕರ್ಮದವಳ ವೇದ ಹೆಸರು ತಗದ್ರೆ ಸಾಕು, ಈ ಕಿವಿಯ ನೆಟ್ವರ್ಕ್ ಉಂಟಲ್ಲ ನೆಟ್ಟಗಾಗತ್ತಲ್ಲ ಅಂತ ದೇವಕಿ ಹೇಳ್ತಾರೆ. ಎಂತ ರಗಳೆ ದೇವಕಿ ನಿಂದು ಅಂತ ಉಮಾ ಕೇಳ್ತಾರೆ. ಓ, ನನ್ನದೇ ರಗಳೆ ಅಲ್ಲ. ನೀವು ಕೇಳಿದ 48 ಅವರ್ಸ್ ಮುಗ್ದು 48 ಅವರ್ಸ್ ಆಗಿ ಹೋಯ್ತು. ಒಟ್ನಲ್ಲಿ ಅವಳಿದಾಳಲ್ಲ, ನನ್ನ ಮಗಳ ಲೈಫ್ ಅನ್ನ ಒಂದು ಸ್ಪಾಯ್ಲ್ ಮಾಡ್ಲಿಕ್ಕೆ ಹೊರಟಿದ್ದಾಳೆ ಅಂತ ದೇವಕಿ ಹೇಳ್ತಾರೆ. ನನ್ ಮಗಳು ವೇದಾಳಿಂದ ನಿನ್ ಮಗಳಿಗೆ ಎಂತದ ತೊಂದರೆ ಆಗಿದೆ ಅಂತ ಉಮಾ ಕೇಳ್ತಾರೆ. ಎಂತ ಆಯ್ತಾ? ಅರೆ, ವೇದನೆ ಬಂದ್ಬಿಟ್ಲು. ಬಾ ವೇದ, ಬಾ. ಅಯ್ಯೋ, ಇನ್ನೂ ಹತ್ತಿರ ಬಾ ವೇದ, ಇಷ್ಟು ಡಿಸ್ಟೆನ್ಸ್ ಎಲ್ಲ ಇಲ್ಲ ನಮ್ಮ ಮಧ್ಯ, ಬಾ ಈಗ. ಅಲ್ಲ ಕರ್ಮದೋಳೆ, ನನ್ನ ಪಾಲಿನ 48 ಅವರ್ಸ್ ಬೀದಿ ತಿರ್ಗಾಡ್ಕೊಂಡು ಬರ್ತಾ ಉಂಟು ಅಂತ ದೇವಕಿ ಹೇಳ್ತಾರೆ. ಎಂತ ಚಿಕ್ಕಮ್ಮ ಅಂತ ವೇದ ಕೇಳ್ತಾಳೆ. ಅಡಬ್ಬೆ ಅಲ್ವಾ, ನಿಂಗೆ ಮನೆಯಲ್ಲಿ ದಿನಸಿ ಉಂಟು, ಅಂಗಡಿಯಲ್ಲಿ ಕೆಲಸ ಉಂಟು, ಮಲಗ್ಲಿಕ್ಕೆ ಹಾಸಿಗೆ ಮಂಚ ಉಂಟು. ಕೆಲಸ ಮಾಡ್ಕೊಂಡು ಆಯಾಗಿ ನಿದ್ದೆ ಮಾಡ್ಕೊಂಡಿರೋದು ಬಿಟ್ಟು ನಿನ್ನದೆಂತದ ಕಾಕಿ ಜೊತೆ ಸುತ್ತಾಟ? ಅಲ್ಲ ಕರ್ಮದೋಳೆ, ನಿನಗೆ ನನ್ನ ಮಗಳ ಲೈಫ್ ಅನ್ನ ಸಾಯಿಲ್ ಮಾಡಿ ನಿನ್ನ ಲೈಫಿಗೆ ಸಾಯಿಲ್ ಹಚ್ಕೊಳ್ಳಿಕ್ಕೆ ನೋಡ್ತಾ ಇದೀಯಾ? ಎಂತ ಕತೆ ನಿಂದು ಗೊತ್ತಾ ಅಂತ ದೇವಕಿ ಹೇಳ್ತಾರೆ. ದೇವಕಿ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ, ಎಂತ ಮಾತಾಡ್ತಾ ಇದೀಯ ಅನ್ನೋ ಪರಿಜ್ಞಾನ ಇರ್ಲಿ. ಅಪರೂಪಕ್ಕೆ ಸಿಕ್ಕವ್ರನ್ನ ಮಾತಾಡ್ಸೋದು ತಪ್ಪ ಅಂತ ಜಯಣ್ಣ ಕೇಳ್ತಾರೆ. ಅಪರೂಪ ಅಲ್ಲ, ಇವಳು ಎಂತ ಕಟ್ಟಿಂಗ್ ಶಾಪ್ ನ ಕತ್ರಿನಾ ಅಥವಾ ಬೇಸಿಗೆಗಾಲದ ಛತ್ರಿನಾ? ಇವಳು ಹೇಗೆ ಅಂತ ಹೇಳಿದ್ರೆ, ಈ ಮೊಬೈಲ್ ನಲ್ಲಿ ಒಂದ್ ಇರ್ತದಲ್ಲ, ಆ ಪ್ಲೇ ಸ್ಟೋರ್ ಇದ್ದಂಗೆ ಅವನ ಲೈಫಿನ ಪ್ಲೇ ಸ್ಟೋರ್ ಇವಳು ಅಂತ ದೇವಕಿ ಹೇಳ್ತಾರೆ. ನೋಡಿ ಚಿಕ್ಕಮ್ಮ, ವಯಸ್ಸು ಸ್ಥಾನ ಎರಡರಲ್ಲೂ ದೊಡ್ಡವ್ರು ನೀವು, ಅದಕ್ಕೆ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನಿರಿ ಅಂತ ವೇದ ಹೇಳ್ತಾಳೆ. ಅಬ್ಬ, ಇಲ್ಲ ಅಂತಂದ್ರೆ ಎಂತ ಮಾಡ್ತೀಯ ನೀನು ಅಂತ ದೇವಕಿ ಕೇಳ್ತಾರೆ. ಸುಮ್ಮನಿರೋ ಹಾಗೆ ಮಾಡ್ತೀನಿ ನಾನು ಅಂತ ವೇದ ಹೇಳ್ತಾಳೆ. ಅಯ್ಯೋ ದೇವ, ಅಂದ್ರೆ ಎಂತ ಯಾವ ಅಂತ ಹೇಳಿ ನನ್ನ ಜೊತೆ ಗಲಾಟೆ ಮಾಡ್ತೀಯಾ? ಇಲ್ಲ ಅಂದ್ರೆ ಅದೆಂತದ್ದು WWF ಇದೆಯಲ್ಲ, ಬಾಕ್ಸಿಂಗ್ ಮಾಡ್ತೀಯ ನನ್ನ ಹತ್ರ ಅಂತ ದೇವಕಿ ಹೇಳ್ತಾರೆ. ಚಿಕ್ಕಮ್ಮ, ಸ್ವಲ್ಪ ದೊಡ್ಡ ಮಾತಾಡಿ ದೊಡ್ಡ ಜನ ಅಂತ ಅನ್ನಿಸ್ಕೊಳ್ಳಿ, ಸಣ್ಣ ಮಾತಾಡಿ ಸಣ್ಣ ಜನ ಅಂತ ಅನ್ನಿಸ್ಕೋಬೇಡಿ. ಅಲ್ಲ, ನಾನು ಎಲ್ಲಿಗೆ ಹೋಗ್ತೀನಿ, ಯಾರ ಜೊತೆ ಹೋಗ್ತೀನಿ, ಏನ್ ಮಾತಾಡ್ತೀನಿ, ಇದೆಲ್ಲ ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಹೇಳಿ ಅಂತ ವೇದ ಕೇಳ್ತಾಳೆ. ಕರ್ಮದೋಳೆ, ಇಲ್ಲಿ ನೋಡು, ಈ ಕುರಿ ಕಣ್ಣು ಮುಚ್ಕೊಂಡು ಹುಲ್ಲು ತಿಂದ್ರೆ ನೋಡ್ಕೊಳ್ಳೋನಿಗೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಳ್ಳೋದು ಆ ಕುರಿಯ ಮೂರ್ಖತನ. ನಿನ್ಗೆ ಫಿನಾಲೆಯ ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ನೀನು ಪೊಲೀಸ್ ಅಪ್ಪನೊಟ್ಟಿಗೆ ಮಾತಾಡ್ಲಿಕ್ಕಿಲ್ಲ ಅಂತ ದೇವ ಕೇಳ್ತಾರೆ. ಅಲ್ಲ, ಯಾಕೆ ಅಂತ, ನಾನ್ ಯಾಕೆ ಅವ್ರ ಜೊತೆ ಮಾತಾಡ್ಬಾರ್ದು ಅಂತ ವೇದ ಕೇಳ್ತಾಳೆ. ಹೌದಾ, ಸರಿ, ನನ್ನ ಹಣ ಕೊಡು ಅಂತ ದೇವಕಿ ಕೇಳ್ತಾರೆ. ಅದಕ್ಕೆ ಹಣ ಕೊಡ್ಬೇಕಾ? ಎಂತ ಹೇಳ್ತಿದ್ದೀರಾ ಚಿಕ್ಕಮ್ಮ ಅಂತ ವೇದ ಹೇಳ್ತಾಳೆ. ಅದಕ್ಕಲ್ಲ ಮಾರಾಯ್ತಿ, ನಿನಗೆ ಕೊಟ್ಟ 48 ಅವರ್ಸ್ ಸ್ಟೇ ಮುಗ್ದು ಇನ್ನೊಂದು 48 ಅವರ್ಸ್ ಸಹ ಹಾಗೆ ಆಯ್ತು. ಅದಕ್ಕೆ ನೀನ್ ಫಸ್ಟ್ ನನ್ನ ಹಣ ಕೊಟ್ಟು ಆಮೇಲೆ ನೀನ್ ಮಾತಾಡು, ಫಸ್ಟ್ ನನ್ನ ಹಣ ಕೊಡು ಅಂತ ದೇವಕಿ ಹೇಳ್ತಾರೆ. ನಿಮ್ಮ ಹಣ ನಾನು ನಿಮಗ್ ಕೊಡ್ತೀನಿ ಅಂತ ವೇದ ಹೇಳ್ತಾಳೆ. ಅದೇ ಯಾವಾಗ ಕೊಡುದು ನೀನು? ನನ್ನ ಬಾಡಿದು ಫೈನಲ್ ಒಂದು ಟೂರ್ ಹೋಗುತ್ತಲ್ಲ, ಎಲ್ಲಾರು ನಂಗೆ ಪುರಿ ಎಸಿತಾ ಇದ್ರೆ ನೀನು ನಂಗೆ ಕೊಡ್ಲಿಕ್ಕಿರುವ ಹಣ ಎಸಿತಿ ಯಾವಾಗ ನೀನು? ಡಬ್ಬೆ ನಾಯಿ ಅಂತ ದೇವಕಿ ಹೇಳ್ತಾರೆ. ದೇವಕಿ, ವಯಸ್ಸಿಗೆ ಬಂದಿರೋ ಮಗಳಿಗೆ ನಾವೇ ಬೈಯೋದಿಲ್ಲ, ನೀ ಎಂತಕ್ ಬೈಯೋದು ಅಂತ ಉಮಾ ಕೇಳ್ತಾರೆ. ಈ ವಯಸ್ಸಿಗೆ ಬಂದ ಮಗಳಿದ್ದಾಳಲ್ಲ, ಅವಳು ಹಣ ಕೊಡ್ಲಿಕ್ಕಿರೋದು ನಿಂಗಲ್ಲ ನನಗಮ್ಮ, ನೀ ಸ್ವಲ್ಪ ಸುಮ್ಮನಿರ್ತೀಯಾ? ಅಲ್ಲ, ಈ ಕ್ರಿಕೆಟ್ ಆಡುವಾಗ ಫಸ್ಟ್ ಬಾಲ್ ಗಾಡಿಗೆ ಅಂತ ಹೇಳಿ ಬಿಟ್ಬಿಡ್ತಾರೆ, ಹಾಗೇನೆ 48 ಅವರ್ಸ್ ಟೈಮ್ ನ ನಿನ್ ಗಾಡಿಗೆ ಆಲ್ರೆಡಿ ಬಿಟ್ಬಿಟ್ಟಿದೀನಿ. ಈಗಲಾದ್ರೂ ನನ್ನ ಹಣ ಕೊಟ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಿನ್ನ ಗ್ರಹಚಾರ ಬಿಡಿಸ್ತೇನೆ ನಾನು, ಅರ್ಥ ಆಯ್ತಲ್ಲ ನಿಂಗೆ ಅಂತ ದೇವಕಿ ಹೇಳಿ ವೇದನ್ ಕೈ ನೋಡ್ತಾರೆ. ಕೈಯಲ್ಲಿ ಹಣ ಇರೋದ್ ಗೊತ್ತಾಗಿ, ಓ ಕರ್ಮದೋಳೆ, ಬಡ್ಡಿ ಹಣ ಕಟ್ಲಿಕ್ಕೆ ಹಣ ತಂದಿಯಾ, ಒಳ್ಳೇದಾಯ್ತು ಅಂತ ಇಸ್ಕೊಳಕ್ ಹೋಗ್ತಾರೆ. ಚಿಕ್ಕಮ್ಮ, ಅದು ಬಡ್ಡಿ ದುಡ್ಡಲ್ಲ, ಅದು ಬೇರೆ ಹಣ ಅಂತ ವೇದ ಹೇಳ್ತಾಳೆ. ಬಡ್ಡಿ ಹಣ ಅಲ್ವಾ, ಎಂತದ ಕೊಡು ಇಲ್ಲಿ ಅಂತೇಳಿ ಬಲವಂತವಾಗಿ ಹಣ ಕಿತ್ಕೊಂತಾರೆ. ದುಡ್ಡನ್ನೆಲ್ಲ ಎಣ್ಸಿ, ಬಡ್ಡಿ ಹಣ ಸ್ವಲ್ಪ ಕಮ್ಮಿ ಉಂಟು, ಪರವಾಗಿಲ್ಲ ಬಿಡು, ಆದ್ರೆ ನಾಳಿದ್ದು ನಂಗೆ ಕೊಡ್ಲಿಕ್ಕಿರುವ ಹಣ ಕೊಟ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಿನ್ನ ಗ್ರಹಚಾರ ಬಿಡಿಸೋದಂತೂ ಖಚಿತ, ಇಲ್ಲ ಅಂತ ಹೇಳಿದ್ರೆ ನಿಂದು ನಾಲಿಗೆ ಎಲ್ಲ ಪ್ಯಾರಗನ್ ಅಂತ ಹೇಳಿ ಒಪ್ಕೋ. ಐಶು, ಎಂತದ ಕರ್ಮದೋಳೆ, ನೋಡು ನಿನ್ಗೆ ಸಹ ನಾನು ಫಿನಾಲೆ ವಾರ್ನಿಂಗ್ ಕೊಡ್ತಾ ಇರೋದು. ಇನ್ನೆಂತಾದ್ರೂ ನೀನ್ ಈ ಮೊಬೈಲ್ ಗಿಬೈಲ್ ಅಂತ ಯೂಸ್ ಮಾಡಿದ್ರೆ ಉಂಟಲ್ಲ, ನನ್ನ ಲೆಗ್ ಕಟ್ ಮಾಡಿ ಕೈಗೆ ಕೊಡ್ತೇನೆ, ಎಂತದ ಗುರಾಯಿಸೋದು, ಹೋಗಿ ಓದ್ಕೋ ಅಂತ ದೇವಕಿ ಹೇಳ್ತಾರೆ. ನೆಕ್ಸ್ಟ್ ಇನ್ನಲ್ಲಿ ವಿಕ್ರಮ್ನ ವಿಶ್ವ ಸ್ಟೇಷನ್ ಕರ್ಕೊಂಡ್ ಬರ್ತಾನೆ. ವಿಶ್ವ ಮೂಗ್ನ ಇಟ್ಕೊಂಡಿರೋದ್ ನೋಡಿ, ಅದು ನಜಲ್ ಗೆ ಪೆಟ್ ಬಿದ್ದಿರ್ಬೇಕು. ನಜಲ್ ಅಂದ್ರೆ ಮೂಗಿನ ಮೂಳೆ. ನಾಳೆ ಸ್ವಲ್ಪ ಸ್ಪೆಲ್ಲಿಂಗ್ ಜಾಸ್ತಿ ಇರ್ತದೆ, ಒಂದ್ ಕೆಲ್ಸ ಮಾಡು, ಈ 90 ಅದ್ರ ಜೊತೆಗೆ ಗೊಂಗುರ ಇರ್ತದಲ್ಲ ಅದನ್ನ ತಂದ್ಕೊಡು ಸಾಹೇಬ್ರಿಗೆ, ಅದನ್ನ ತಿಂದ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ನಿನ್ಗೆ ಪೆಟ್ ಮಾಡೋನು ನಾನೇ, ಟ್ರೀಟ್ಮೆಂಟ್ ಕೊಡೋನು ನಾನೇ ಅಂತ ವಿಕ್ರಮ್ ಹೇಳ್ತಾನೆ. ಅದನ್ನ ಕೇಳಿ ವಿಶ್ವ ತುಂಬಾನೇ ಕೋಪ ಮಾಡ್ಕೊಂಡು, ರೀ ಪಾಟೀಲ್, ಸ್ಟೇಷನ್ ಅಲ್ಲಿರೋ ಎಲ್ಲಾ ಪಿಸಿಗಳಿಗೂ ವರ್ಕ್ ಇವತ್ತು ಫುಲ್ ಬಾಟಲ್ ಕುಡ್ದು ಸಮುದ್ರದಲ್ಲಿರೋ ಎಲ್ಲಾ ಮೀನ್ ತಿಂದ್ರು ಇವನ್ ಪೇನ್ ಕಡಿಮೆ ಆಗ್ಬಾರ್ದು, ಆಗ್ ಮುರಿರಿ ಮೂಳೆನ ಅಂತ ವಿಶ್ವ ಹೇಳ್ತಾನೆ. ವಿಕ್ರಮ್ ಅದನ್ನ ಕೇಳಿ ನಗ್ತಾ ಇರ್ತಾನೆ.
ಇರ್ತಾನೆ. ಕಾನ್ಸ್ಟೇಬಲ್ಸ್ ಎಲ್ಲರನ್ನು ನೋಡಿ ಏನೋ ಇವ್ರು ನಂಗ್ ಹೊಡಿಯೋದಾ ಅಂತ ವಿಕ್ರಮ್ ನಗ್ತಾ ಇರೋದ್ನ ನೋಡಿ, ರೀ ಪಾಟೀಲ್ ಚೇರ್ ಹಾಕ್ರಿ, ನಾನೇ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ ಅಂತ ವಿಶ್ವ ಹೇಳಿ ವಿಕ್ರಮ್ನ ಚೇರ್ ಅಲ್ಲಿ ಕುಡ್ಸಿ ಕೈ ಮತ್ತೆ ಕಾಲೆಲ್ಲ ಕಟ್ಟಿರ್ತಾನೆ. ಸ್ಕೂಲಲ್ಲಿ ಮೇಸ್ಟ್ ಹೊಡ್ದಿಲ್ಲ, ಮನೆಯಲ್ಲಿ ಅಪ್ಪ ಹೊಡ್ದಿಲ್ಲ, ರೋಡ್ ನಲ್ಲಿ ಯಾವ ಪೊರ್ಕಿನೂ ಹೊಡ್ದಿಲ್ಲ, ಊರ್ ತುಂಬಾ ನಾನೇ ಡಾನು ಅಂತ ಬಿಲ್ಡಪ್ ತಗೊಂಡೋನು ಹೊಡ್ದಿಲ್ಲ, ಆದ್ರೆ ಇವತ್ತು ಹಾಕಿ ಎಲ್ಲಾನು ಸೇರ್ಸಿ ಕೊಡುತ್ತೆ ಅಂತೇಳಿ ವಿಶ್ವ ಚೆನ್ನಾಗಿ ಹೊಡಿಯಕ್ ಸ್ಟಾರ್ಟ್ ಮಾಡ್ತಾನೆ ವಿಕ್ರಮ್ಗೆ. ವಿಶ್ವ ಎಷ್ಟೇ ಹೊಡೆದ್ರು ವಿಕ್ರಮ್ ಅಳ್ಳಾಡೋದು ಇಲ್ಲ. ಹೊಡೆದು ವಿಶ್ವನ್ಗೆ ಫುಲ್ ಸುಸ್ತಾಗ್ಬಿಡುತ್ತೆ. ಅಷ್ಟ್ರಲ್ಲಿಗೆ ಪಿಸಿ ಬಂದು, ಬೇಡ ಸರ್, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ ಕೆಲ್ಸ ಹೋಗ್ಬಿಡುತ್ತೆ ಸರ್, ಬಿಟ್ಬಿಡಿ ಸರ್ ಅವ್ರನ್ನ ಅಂತ ಪಿಸಿ ಹೇಳ್ತಾನೆ. ರೀ ಇರೋ ಬರೋ ಕೇಸ್ನೆಲ್ಲ ಇವನ್ ಮೇಲೆ ಜಡಿರಿ, ಅದ್ ಹೇಗ್ ಇಲ್ಲಿಂದ ಹೊರಗಡೆ ಹೋಗ್ತಾನಂತ ನಾನು ನೋಡ್ತೀನಿ ಅಂತ ವಿಶ್ವ ಹೇಳ್ತಾನೆ. ನೆಕ್ಸ್ಟ್ ಇನ್ನಲ್ಲಿ ವೇದ ದುಡ್ಡೆಲ್ಲ ಚಿಕ್ಕಮ್ಮ ಕಿತ್ಕೊಂಡ್ರು, ಈಗ ಏನ್ ಮಾಡೋದಂತ ಯೋಚನೆ ಮಾಡ್ತಾ ಕುಂತಿರ್ತಾಳೆ. ಅಷ್ಟ್ರಲ್ಲಿಗೆ ಸೌಂದರ್ಯ ಬರ್ತಾಳೆ. ಸೌಂದರ್ಯಕ್ಕ ಬಾ ಕುಂತ್ಕೋ ಅಂತ ವೇದ ಹೇಳಿ ಕಣ್ಣೋರ್ಸ್ಕೊಂತಾಳೆ. ಸೌಂದರ್ಯ ಡಲ್ ಆಗಿರೋದ್ನ ನೋಡಿ, ಯಾಕೆ ಮಗು ಏನಾದ್ರು ಒದಿತಾ ಇದ್ಯಾ, ಯಾಕೆ ಅಮ್ಮಂಗ್ ಹಂಗೇನಾದ್ರು ಒದಿತಾರ, ಅಲ್ಲ ಮಕ್ಳು ತಂದೆ ತಾಯಿ ಕಾಲ್ ತೋರ್ಸಿದ್ರೆ ಪಾಪ ಅಂತಾರೆ, ಆದ್ರೆ ಅದೇ ಪಾಪು ಅಮ್ಮಂಗೆ ಒದ್ರೆ ಅಮ್ಮಂಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ, ಎಷ್ಟು ವಿಚಿತ್ರ ಅಲ್ವಾಕ ಅಂತ ವೇದ ಹೇಳ್ತಾಳೆ. ನಂಗೆ ಇದು ವಿಚಿತ್ರ ಅಂತ ಅನಿಸ್ತಾ ಇಲ್ಲ, ನೀನ್ ವಿಚಿತ್ರ ಅಂತ ಅನಿಸ್ತಾ ಇದ್ಯಾ ಅಂತ ಸೌಂದರ್ಯ ಹೇಳ್ತಾಳೆ. ಯಾಕಕ್ಕ ಏನಾಯ್ತು ಅಂತ ವೇದ ಕೇಳ್ತಾಳೆ. ಮನ್ಸ್ನಲ್ಲಿ ಎಷ್ಟೇ ನೋವಿದ್ರು ಏನು ಹಾಗೆ ಇಲ್ಲ ಅನ್ನೋ ತರ ನಡ್ಕೊಂತಿಯಲ್ಲ, ಯಾರತ್ರನೋ ನಡ್ಕೊಳ್ಳೋ ತರ ನನ್ನ ಹತ್ರ ನಡ್ಕೋಬೇಡ ವೇದ, ನಿಂಗೆ ನನ್ನ ಹತ್ರ ಹೇಳ್ಕೊಳ್ಲಿಕ್ಕೂ ಕಷ್ಟವಾ, ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ ಬಗ್ಗೆ ಅಲ್ವಾ ನೀನ್ ಯೋಚನೆ ಮಾಡ್ತಾ ಇರೋದು, ಅದ್ರಲ್ಲಿ ಚಿಂತೆ ಮಾಡ್ಲಿಕ್ಕೆ ಎಂತ ಉಂಟು, ನಿಂಗೆ ಇಷ್ಟ ಬಂದಂಗೆ ಜೋರಾಗಿ ಸೆಲೆಬ್ರೇಟ್ ಮಾಡು, ನಾನ್ ಇದೇನಲ್ಲ ಅಂತ ಸೌಂದರ್ಯ ಹೇಳ್ತಾರೆ. ಅಕ್ಕ ನನ್ನ ಹತ್ರ ದುಡ್ಡಿಲ್ಲ, ಇರೋ ಬರೋ ದುಡ್ನೆಲ್ಲ ಅಲ್ಲಿ ಬಾಡ್ಗೆ ಇಲ್ಲಿ ಬಾಡ್ಗೆ ಅಂತ ಕೊಡ್ಬೇಕಾಯ್ತು, ಇನ್ನು ದುಡ್ಡು ಎಲ್ಲಿಂದ ಬರುತ್ತೆ ಹೇಳು ಅಂತ ವೇದ ಹೇಳ್ತಾಳೆ. ಎಲ್ಲ ಆಗ್ತದೆ, ಆದ್ರೆ ನೀನ್ ಒಪ್ಕೋಬೇಕು, ನಾನು ಏನೋ ಕೊಡ್ತೇನೆ, ನೀನು ಬೇಡ ಹೇಳ್ಬಾರ್ದು ಅಂತೇಳಿ ಸೌಂದರ್ಯ ಕೈಯಲ್ಲಿರೋ ಬಳೆ ತೆಗಿಯಕ್ ಹೋಗ್ತಾಳೆ. ವೇದ ಸ್ಟಾಪ್ ಮಾಡ್ಸಿ, ಬೇಡ ಕಣೆ ಅಕ್ಕ, ಮನೇಲಿ ಹೊಸ ಒಡವೆ ತಂದ್ರೆ ಸಿಹಿ ಮಾಡ್ತಾರೆ, ಆದ್ರೆ ನೀನು ಸಿಹಿ ಮಾರೋದಕ್ಕೆ ಒಡವೆ ಮಾರ್ತಾ ಇದೀಯಾ, ಇದು ಸರಿ ಬರಲ್ಲ ಅಂತ ವೇದ ಹೇಳ್ತಾಳೆ. ವೇದ ವರ್ಷಕ್ಕೆ ಒಂದ್ಸಲ ಬರೋ ಫಂಕ್ಷನ್ ಇದು, ಅದು ಅಲ್ದೆ ದೊಡ್ಡಪ್ಪ ಎಷ್ಟು ಅಪಾಯಗಳನ್ನ ಎದುರಿಸ್ ಬಂದಿದ್ದಾರೆ, ಈ ಒಂದು ಸಂಭ್ರಮದಿಂದ ಅವ್ರ ಆರೋಗ್ಯ ಇನ್ನ ಸುಧಾರಿಸಬಹುದಲ್ವಾ, ನಾನ್ ನಿನ್ಗೆ ಒಡವೆ ಕೊಡ್ತಾ ಇರೋದು ಇಲ್ಲಿ ಸಿಹಿ ಮಾಡ್ಲಿ ಅಂತ ಅಲ್ಲ, ನಿನ್ನ ಬದುಕು ಸಿಹಿ ಆಗ್ಲಿ ಅಂತ ಸೌಂದರ್ಯ ಹೇಳ್ತಾರೆ. ದೊಡ್ಡ ಮನ್ಸಕ್ಕ ನಿಂದು, ಆದ್ರೆ ಖಂಡಿತವಾಗ್ಲು ನಾನಂತೂ ಇದನ್ನ ತಗೊಳಲ್ಲ, ನೀನ್ ನಂಗೆ ಫೋರ್ಸ್ ಮಾಡ್ಬೇಡ, ಒಂದೇ ಒಂದ್ ಬೆರಳಲ್ಲಿ ಗೋವರ್ಧನ ಪರ್ವತನ ಎತ್ತಿ ಎಷ್ಟೋ ಜನರನ್ನ ಕೃಷ್ಣ ಕಾಪಾಡ್ದ, ಅಂತದ್ರಲ್ಲಿ ನನ್ ಕೃಷ್ಣ ನನ್ನನ್ನ ಒಂದೇ ಒಂದ್ ದಿನದಲ್ಲಿ ಕಾಪಾಡಲ್ವಾ ಹೇಳು, ಅವ್ನ್ ಏನೋ ಒಂದ್ ದಾರಿ ತೋರಿಸ್ತಾನ್ ಬಿಡು ಅಂತ ವೇದ ಹೇಳ್ತಾಳೆ. ಒಂದು ವೇಳೆ ನಿನ್ನ ಕೃಷ್ಣ ಸಹಾಯ ಮಾಡ್ಲಿಲ್ಲ ಅಂದ್ರೆ ಅಂತ ಸೌಂದರ್ಯ ಕೇಳ್ತಾಳೆ. ಅವನು ಬೇಡ ಅಂತ ಅನ್ಕೊಂಡಿದ್ದನ್ನ ನಮ್ ಕೈಲಿ ಮಾಡೋದಕ್ಕಾಗುತ್ತಾ, ಹಾಗೇನೆ ಅವನು ಬೇಕು ಅಂತ ಅನ್ಕೊಂಡಿದ್ದನ್ನ ನಮ್ ಕೈಲಿ ತಪ್ಸೋದಕ್ಕೂ ಆಗಲ್ಲ, ಆದ್ರೆ ನಿನ್ನಿ ಒಳ್ಳೆತನನ ನಾನು ಉಪಯೋಗಿಸ್ಕೊಳ್ಳೋದು ಸರಿ ಬರಲ್ಲ ಕಣೆ ಅಕ್ಕ. ಅಪ್ಪ ಅಮ್ಮ ಯಾವತ್ತು ಈ ತರ ಸಂಭ್ರಮ ಬೇಕು ಅಂತ ಆಸೆ ಪಟ್ಟೋರೇ ಅಲ್ಲ, ನಾನೇ ಏನೋ ಈ ಟೈಮ್ ಅವ್ರನ್ನ ಖುಷಿ ಪಡ್ಸೋಣ ಅಂತ ಪ್ಲಾನ್ ಮಾಡ್ದೆ ಅಷ್ಟೇ, ಅದ್ ನೋಡಿದ್ರೆ ಹೀಗಾಯ್ತು. ಅದಿರ್ಲಿ, ನೀನ್ ಊಟ ಮಾಡ್ದ, ನೀನ್ ಹೋಗಿ ರೆಸ್ಟ್ ಮಾಡು, ನನ್ ಕೃಷ್ಣ ಏನಾದ್ರೂ ಒಂದ್ ಮಾಡ್ತಾನೆ ಅಂತ ವೇದ ಹೇಳ್ತಾಳೆ. ಸ್ವಾಭಿಮಾನ ಅಲ್ವಾ ನಿನ್ಗೆ ಅಂತ ಸೌಂದರ್ಯ ಕೇಳ್ತಾಳೆ. ಇಲ್ಲ ಅಕ್ಕ, ಸ್ನೇಹ ನೀನು ತುಂಬಾ ಅಪರೂಪ ಕಣೆ, ನಾನು ಏನ್ ಬೇಕಾದ್ರೂ ಕಳ್ಕೊಂತೀನಿ, ಆದ್ರೆ ನಮ್ ಸ್ನೇಹನ್ ಮಾತ್ರ ನಾನ್ ಕಳ್ಕೊಳಲ್ಲ. ಫಂಕ್ಷನ್ ನಾನು ಸಾಲ ಬೇಕಿದ್ರೆ ಮಾಡ್ತೀನಿ, ಹಾಗೇನೆ ಆ ಸಾಲನ ಕಷ್ಟಪಟ್ಟು ತೀರಿಸ್ತೀನಿ, ಆದ್ರೆ ನಮ್ಮಿಬ್ರು ಮಧ್ಯೆ ಹಣ ವಿಷಯ ಬರಕ್ಕೆ ನಾನ್ ಬಿಡಲ್ಲ, ನೀನ್ ಹೋಗಿ ರೆಸ್ಟ್ ಮಾಡು ಅಂತ ವೇದ ಹೇಳಿ ಸೌಂದರ್ಯನ ಕಳ್ಸಿ ಮತ್ತೆ ಯೋಚನೆ ಮಾಡ್ತಾ ಕುಂತಿರ್ತಾಳೆ. ಅಷ್ಟ್ರಲ್ಲಿಗೆ ಪ್ರಣಿ ಬರ್ತಾನೆ. ಅಕ್ಕ, ಚಿಕ್ಕಮ್ಮ ದುಡ್ಡಿಸ್ಕೊಂಡ್ರು ಅಂತ ಬೇಜಾರಾಗ್ತಿದ್ಯಾ, ಅವ್ರು ಮಾಡೋದು ಇದ್ದಿದ್ದೆ ತಾನೆ, ಅದಕ್ಕೆಲ್ಲ ನೀನು ಬೇಜಾರಾಗ್ಬೇಡ ಆಯ್ತಾ ಅಂತ ಪ್ರಣಿ ಹೇಳ್ತಾನೆ. ಅದಕ್ಕಲ್ಲ ಕಣೋ, ನನ್ನ ಹತ್ರ ಇದ್ದಿದ್ದೆ ಅಷ್ಟು ದುಡ್ಡು, ಇವಾಗ ಯಾವ ದುಡ್ಡಲ್ಲಿ ಯಾವ ಫಂಕ್ಷನ್ ಮಾಡ್ಲಿ ನಾನು ಅಂತ ವೇದ ಹೇಳ್ತಾ ಇರ್ತಾಳೆ. ಅಷ್ಟ್ರಲ್ಲಿ ಪ್ರಣಿ ಜೇಬ್ನಿಂದ ದುಡ್ಡು ತೆಗೆದು ವೇದ ಕೇಳ್ಕೊಡ್ತಾನೆ. ಅಲ್ಲ ಪ್ರಣಿ, ಇಷ್ಟೊಂದು ದುಡ್ಡು ಎಲ್ಲಿ ಅಂತ ವೇದ ಕೇಳ್ತಾ ಇರ್ತಾಳೆ. ಈ ದುಡ್ಡು ನನ್ನ ಹತ್ರ ಹೇಗ್ ಬಂತು ಅಂತನಾ, ಈ ಪ್ರಾಣಿ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ನಾನ್ ಯಾಕೆ ನಿಂಗೆ ಹೇಳಿಲ್ಲ ಅಂತನಾ, ರೀಸೆಂಟ್ ಆಗಿ ಜಾಯ್ನ್ ಆದೆ ಅಕ್ಕ, ಹಾಗಾಗಿ ಹೇಳಕ್ಕಾಗ್ಲಿಲ್ಲ, ಸಾರಿ, ಈ ಹಣ ಜಸ್ಟ್ ಅಡ್ವಾನ್ಸ್ ಅಷ್ಟೇ, ಪೂರ ಪೇಮೆಂಟ್ ಅಲ್ಲ, ಅಪ್ಪ ಮುಂದೆ ಆನಿವರ್ಸರಿ ಉಂಟಲ್ವಾ ಅದಕ್ಕೆ ಅಂತ ನಾನೇ ಕೇಳಿಸ್ಕೊಂಡ್ ಬಂದೆ, ತಗೋ ಈ ದುಡ್ಡನ್ನ ನೋಡು, ಈ ಅಮೌಂಟ್ ಅಲ್ಲಿ ಪೂರ ಅರೇಂಜ್ಮೆಂಟ್ ಮಾಡ್ಸ್ಲಿಕ್ಕೆ ಆಗಲ್ಲ, ಆದ್ರೆ ನನ್ ಕಡೆಯಿಂದ ಒಂದು ಚಿಕ್ಕ ಹೆಲ್ಪ್ ಅಷ್ಟೇ ಅಂತ ಹೇಳಿ ಪ್ರಣಯಲಿಂದ ಹೋಗ್ತಾನೆ. ವೇದ ಇವನ್ಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ನಲ್ಲಿ ಮನೇಲಿ ಆನಿವರ್ಸರಿಗೋಸ್ಕರ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಸ್ತಾ ಇರ್ತಾರೆ. ಸೌಂದರ್ಯ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾಳೆ. ಅಷ್ಟ್ರಲ್ಲಿಗೆ ದೇವಕಿ ಬಂದು, ಎಂತದ ಮೇಸ್ತ್ರಿ ಕೆಲಸ ಮಾಡ್ತಾ ಇರೋದು, ಅಲ್ಲ ಒಂದು ಲೇಡೀಸ್ ಹಾಗೆ ಸೀರಿಯಲ್ ಬಗ್ಗೆ ಯೋಚನೆ ಮಾಡ್ಬೇಕು, ಅದು ಬಿಟ್ಟು ಈ ಸೀರಿಯಲ್ ಸೆಟ್ ಬಗ್ಗೆ ಯೋಚನೆ ಮಾಡೋದು ಬೇಡ ಆಯ್ತಾ, ನೋಡು ಸೌಂದು, ನೀನು ಸುಮ್ಮನೆ ಹೋಗಿ ಲೆಗ್ ಮೇಲೆ ಲೆಗ್ ಹಾಕಿ ಚಂದದಲ್ಲಿ ರೆಸ್ಟ್ ಮಾಡು ಆಯ್ತಾ ಅಂತ ದೇವಕಿ ಹೇಳ್ತಾರೆ. ನಾನೀಗ ಎಂತ ಕೆಲಸ ಮಾಡ್ತಾ ಇದ್ದೀನ, ಅವ್ರಿಗೆ ಎಂತ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಸೌಂದರ್ಯ ಹೇಳ್ತಾಳೆ. ಅಯ್ಯೋ ದೇವ, ನೋಡ ಇಲ್ಲಿ ಅದನ್ನ ಹೇಳಲಿಕ್ಕೆ ಈ ಮನೆಯಲ್ಲಿ ಸುಮಾರು ಮೇಡಮ್ಗಳಿದ್ದಾರೆ, ಅದನ್ನೆಲ್ಲ ಅವ್ರು ಮಾಡ್ಕೊಂತಾರೆ, ನಿಂಗೆ ಅದು ಮಂಡೆ ಬಿಚ್ಚ ಬೇಡ, ಮತ್ತೆ ನೀನು ಪ್ರೊಫೆಸರ್ ಅಲ್ಲ, ಇದು ನಿನ್ನ ಪ್ರೊಫೆಷನ್ ಅಲ್ಲ, ಹಾಗಾಗಿ ಸುಮ್ಮನೆ ಬಂದು ಕೂತು ಚಂದದಲ್ಲಿ ರೆಸ್ಟ್ ಮಾಡು. ನಿನಗುಂಟಲ್ಲ ನಿನ್ನ ಮಮ್ಮಿದು ಬರ್ತ್ಡೇ ಯಾವಾಗ ಅಂತ ನೆನ್ಪಿಲ್ಲ, ಆದ್ರೆ ಇದೆಲ್ಲ ಬರೀ ಚಂದದಲ್ಲಿ ನೆನ್ಪುಂಟಲ್ವಾ, ನೋಡು ಸೌಂದು, ನೀನು ಚಂದದಲ್ಲಿ ಕುಂತೊಂದು ರೆಸ್ಟ್ ಮಾಡು, ಯಾಕಂತ ಹೇಳಿದ್ರೆ ಬೇಬಿಗೆ ಸುಸ್ತಾಗ್ಬಾರ್ದು, ಹಾಗೇನೆ ಬೇಬಿದು ದೊಡ್ಡಮ್ಮ ಸಹ ರೆಸ್ಟ್ ಮಾಡ್ತಾಳೆ ಅಂತ ಹೇಳಿ ದೇವಕಿ ಕೂಡ ಸೌಂದರ್ಯನ ಕೂರ್ಸಿ ಅವರು ಕುಂತ್ಕೊಂತಾರೆ. ಅಷ್ಟ್ರಲ್ಲಿ ಉಮಾ ಸೌಂದರ್ಯಗೋಸ್ಕರ ಹಣ್ಣು ತಗೊಂಡ್ ಬರ್ತಾರೆ. ಯಾಕೆ ದೊಡ್ಡಮ್ಮ ನಿಮ್ಗೆಲ್ಲಾ ತೊಂದ್ರೆ ಅಂತ ಸೌಂದರ್ಯ ಕೇಳ್ತಾಳೆ. ಯಾಕೆ ಅಂದ್ರೆ ನೀನು ಬಸ್ರಿ ಅಲ್ವೇನೆ, ಹಣ್ಣು ಹಂಪಲ್ನ ಚೆನ್ನಾಗಿ ತಿನ್ಬೇಕು, ಇದ್ರಲ್ಲಿ ತೊಂದ್ರೆ ಅಂತ, ನೀ ತಗೋ ತಿನ್ನು ಅಂತ ಉಮಾ ಹೇಳ್ತಾರೆ. ಎಂತದ ಉಮಾ, ನಂಗೆ ಹಣ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನನ್ನ ಮಗಳಿಗೆ ಲಂಚದ ರೂಪದಲ್ಲಿ ಲಂಚ್ ಕೊಡ್ತಾ ಇರೋದಾ, ನೋಡ ಇಲ್ಲಿ ನನ್ಗೆ ಒಂದು ಯಾರ್ದು ಇನ್ಫ್ಲೂಯೆನ್ಸ್ ಆಗುದಿಲ್ಲ, ಗೊತ್ತಾಯ್ತಲ್ಲ ನಿಂಗೆ ಅಂತ ದೇವಕಿ ಹೇಳ್ತಿರ್ತಾರೆ. ಉಮಾ ಅಲ್ಲಿಂದ ಹೋಗ್ಬಿಡ್ತಾರೆ. ಅಮ್ಮ
ನಿನ್ಗೆ ಅವ್ರಿಗೆ ಎಂತಾದ್ರೂ ಹೇಳಿಲ್ಲ ಅಂದ್ರೆ ಸಮಾಧಾನ ಆಗುದೇ ಇಲ್ವಾ ಅಂತ ಸೌಂದರ್ಯ ಕೇಳ್ತಾಳೆ. ಹೌದು ಸೌಂದು, ನಂಗೆ ಒಂದು ಸಮಾಧಾನನೇ ಆಗುದಿಲ್ಲ. ಅವರನ್ನೊಂದು ಸರ್ಕಿಟಿಸಂ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಂಗೆ ತಿಂದ ಅನ್ನ ಉಂಟಲ್ಲ ಅದು ಜೀರ್ಣವೇ ಆಗುದಿಲ್ಲ. ಅದೆಲ್ಲ ಬಿಡು, ನೀನ್ ಬನಾನಾ ತಿನ್ನು, ಅದು ಬೇಬಿಗೆ ತುಂಬಾ ಒಳ್ಳೇದು, ನೀನ್ ತಿನ್ನು ಅಂತ ದೇವ ಕೇಳ್ತಾರೆ. ಅಮ್ಮ ಅದು ಸರ್ಕಿಟಿಸಂ ಅಲ್ಲ, ಕ್ರಿಟಿಸಿಸಂ ಅಂತ ಸೌಂದರ್ಯ ಹೇಳ್ತಾಳೆ. ನೀನೊಬ್ಳು ಬಾಕಿ ಇದ್ದೆ ನಂಗೆ ಬೋಧನೆ ಮಾಡ್ಲಿಕ್ಕೆ. ನಾನು ಮೊದ್ಲೆಂತ ಮಾಡ್ಬೇಕಂದ್ರೆ 30 ದಿನಗಳಲ್ಲಿ ಇಂಗ್ಲಿಷ್ ಕಲೀರಿ ಅನ್ನೋ ಒಂದು ಕ್ಲಾಸಿಗೆ ಹೋಗ್ಬೇಕು, ಆಗ ನಿಮ್ಮೆಲ್ಲರ ಈ ಬೋಧನೆ ಸ್ಟಾಪ್ ಆಗ್ತದೆ ಅಂತ ದೇವ ಕೇಳ್ತಾರೆ. ಅಷ್ಟ್ರಲ್ಲಿ ಪ್ರಣಿ ಕರಿತಾನೆ ಅಂತ ಹೇಳಿ ಸೌಂದರ್ಯ ಹೋಗ್ತಾಳೆ. ಅಲ್ವಾ, ಈ ಸೌಂದು ಆ ಮನೆಯ ತೊಟ್ಲು ಮಗು ಅಂತ ನಂಗೆ ಅನ್ಸುದು, ಅದಕ್ಕೆ ಈ ಅಮ್ಮನೊಂದು ಕಂಡ್ರೆ ಆಗುದೇ ಇಲ್ಲ ಅವಳಿಗೆ, ನನ್ನ ಕರ್ಮ ಇದು ಅಂತ ಹೇಳಿ ದೇವಕಿ ಬೈಕೊಂತಾ ಇರ್ತಾರೆ. ಅಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.